ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ವರಿಷ್ಠರ ಹೆಗಲಿಗೆ ಬಯಸಲಾಗಿದೆ. ದಾವಣಗೆರೆ ಶಾಮನೂರು ಮೊಮ್ಮಗ ಸಮರ್ಥ್, ಮುಖಂಡ ಸೈಫುಲ್ಲಾ ಹೆಸರು ಅಂತಿಮ ಮಾಡಲಾಗಿದೆ. ಇವರಿಬ್ಬರಲ್ಲಿ ನಮಗೆ ಯಾರಾದರೂ ಓಕೆ ಅಂತ ಸ್ಥಳೀಯ ಕಾಂಗ್ರೆಸ್ನ ನಾಯಕರುಗಳು ಓಕೆ ಮಾಡಿ ಹೈಕಮಾಂಡ್ ನಾಯಕರಿಗೆ ತಿಳಿಸ್ತಾರೆ. ಹೈಕಮಾಂಡ್ ನಾಯಕರು ಅಳೆದು ತೂಗಿ ಅಥವಾ ಒಂದಷ್ಟು ಲೆಕ್ಕಾಚಾರಗಳನ್ನು ಹಾಕಿ ಸ್ಟ್ರಾಟಜಿಗಳನ್ನೆಲ್ಲ ಗಮನಿಸಿಕೊಂಡು ಯಾರನ್ನು ಆಯ್ಕೆ ಮಾಡ್ತಾರೆ ಅನ್ನೋದನ್ನು ನೋಡಬೇಕಾಗತ್ತೆ. ಇನ್ನು ಬಾಗಲಕೋಟೆಗೆ ಉಮೇಶ್ ಮೇಟಿ, ಮಲ್ಲಿಕಾರ್ಜುನ ಮೇಟಿ ಹೆಸರನ್ನು ಹೈಕಮಾಂಡ್ಗೆ ಕಳಿಸಲಾಗಿದೆ. ಸೊ ಇವರಿಬ್ಬರಲ್ಲಿ ನಮಗೆ ಯಾರಾದರೂ ಓಕೆ ಅಂತ ಕಳಿಸಿದ್ದಾರೆ. ಇನ್ನು ಹೈಕಮಾಂಡ್ ನಾಯಕರಿಗೆ ಏನು ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಸಂಬಂಧ ತೀವ್ರ ಪೈಪೋಟಿ ನಡುವೆ ಕಾಂಗ್ರೆಸ್ ನಾಯಕತ್ವ ಬಹುತೇಕ ಅಭ್ಯರ್ಥಿಗಳ ಹೆಸರು ಅಖೈರುಗೊಳಿಸಿದೆ. ಆದರೆ ಉಭಯ ಕ್ಷೇತ್ರಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಭಾರಿ ಬಂಡಾಯ ಉಂಟಾಗಬಹುದಾದ ಸಾಧ್ಯತೆ ಗೋಚರ ಆಗ್ತಾ ಇರೋದು. ಸೊ ಈ ಕಾರಣಕ್ಕೆ ಹೈಕಮಾಂಡ್ ನೀವೇ ಬಂದು ಇದನ್ನು ಬಗೆಹರಿಸಿ ಅಂತ ಇಲ್ಲಿನ ನಾಯಕರುಗಳು ಹೆಸರನ್ನು ಕಳಿಸಿದ್ದಾರೆ. ನಮಗೆ ಇವರ ಹೆಸರುಗಳು ಓಕೆ, ಇವರಿಬ್ಬರು ಹೆಸರುಗಳು ಓಕೆ, ಬಟ್ ನೀವು ಯಾರನ್ನು ಆಯ್ಕೆ ಮಾಡಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು, ನೀವೇ ಆಯ್ಕೆ ಮಾಡಿ, ನೀವೇ ಅನೌನ್ಸ್ ಮಾಡಿ ಅಂತ ತಿಳಿಸಿದ್ದಾರೆ. ಸೊ ದಾವಣಗೆರೆಯಲ್ಲಿ ಸಮಸ್ಯೆ ಯಾಕೆ ಅನ್ನೋದು ಪ್ರಶ್ನೆ. ನೋಡಿ, ಶಾಮನೂರು ಶಿವಶಂಕರಪ್ಪನವರು ಇರೋ ತನಕ ಸಮಸ್ಯೆ ಇರಲಿಲ್ಲ. ದಾವಣಗೆರೆ ಅಂದಿದ ತಕ್ಷಣ ಶಾಮನೂರು ಶಿವಶಂಕರಪ್ಪನವರು ಅನ್ನೋದು ಮತ್ತು ಕಾಂಗ್ರೆಸ್ ಅಂತ ಇದ್ರು. ಯಾವಾಗ ಶಾಮನೂರು ಶಿವಶಂಕರಪ್ಪನವರು ಅಗಲಿಕೆ ಆಯಿತು ನೋಡಿ, ಆಗಿನಿಂದ ಆ ಕ್ಷೇತ್ರ ಕಾಂಗ್ರೆಸ್ನದ್ದೇ ಅಂತ ಕರೆಸ್ಕೊಳ್ತಾ ಇದ್ರು. ಸಮಸ್ಯೆ ಜಾಸ್ತಿ ಆಗ್ತಾ ಇರೋದು ಅವ್ರ ಕುಟುಂಬದಲ್ಲೇ 3-4 ಜನ ನಾನು ನಿಲ್ತೀನಿ, ನನಗೂ ಟಿಕೆಟ್ ಬೇಕು ಅಂತ ಕೇಳ್ತಾ ಇರೋದು. ಮತ್ತು ಆ ಕುಟುಂಬಕ್ಕೆ ಬೆಂಬಲವಾಗಿ ನಿಂತಿದ್ದಂಥ ಅಲ್ಪಸಂಖ್ಯಾತರು ಸಾಕು, ನಾವು ಇಷ್ಟು ವರ್ಷ ಅವ್ರ ಕುಟುಂಬಕ್ಕೆ ನಾವು ಸಹಾಯ ಮಾಡಿದ್ದೀವಿ, ಈಗ ನಮಗೆ ಅವಕಾಶ ಕೊಡಿ ಅಂತ ಕೇಳ್ಕೊಳ್ತಾ ಇರೋದು ಸಮಸ್ಯೆ ಕಾರಣ ಆಗ್ತಾ ಇರೋದು. ಅಲ್ಲಿ ವಿಶ್ಲೇಷಣೆ ಮಾಡಿ ನಾವು ನೋಡೋದಾದ್ರೆ ಟಿಕೆಟ್ ಮೇಲೆ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಎಂ ಸಮರ್ಥ್ ಕೂಡ ಕಣ್ಣಿಟ್ಕೊಂಡು ಕೂತಿದ್ದಾರೆ. ಆದರೆ ಅಲ್ಪಸಂಖ್ಯಾತರಿಂದ ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಲಾಗ್ತಾ ಇದೆ. ಮುಸ್ಲಿಮರಿಗೆ ಟಿಕೆಟ್ ನೀಡಬೇಕು ಅಂತ ಅವ್ರುಗಳು ಕೂಡ ಪಟ್ಟು ಹಿಡಿದು ಕೂತಿದ್ದಾರೆ. ಹೀಗಾಗಿ ಸಮರ್ಥ್ ಜೊತೆ ಖಾಲಿದ್ ಸೈಫುಲ್ಲಾ ಹೆಸರು ಕೂಡ ಕಾಂಗ್ರೆಸ್ ವರಿಷ್ಠರಿಗೆ ರವಾನೆ ಮಾಡಲಾಗಿದೆ. ಸ್ಥಳೀಯ ಕಾಂಗ್ರೆಸ್ನವರು, ಇಲ್ಲಿಯವರು, ನಮ್ಮ CM ಮತ್ತು DCM ಮತ್ತು ಸ್ಥಳೀಯ ಕಾಂಗ್ರೆಸ್ ನಾಯಕರುಗಳು ಇವರಿಬ್ಬರಲ್ಲಿ ಯಾರಾದರೂ ಓಕೆ ಸರ್ ನೀವು ನೋಡಿ ಅಂತ ಹೈಕಮಾಂಡಿಗೆ ಕಳಿಸ್ಬಿಟ್ರು. ಮತ್ತು ಇವರು ಆ ರಿಸ್ಕ್ ತಗೊಳ್ಳೋಕ್ಕೆ ಬೇಡ, ಮತ್ತು ಸೋತ್ರೆ ಆಮೇಲೆ ಹೈಕಮಾಂಡ್ ಕೇಳುತ್ತೆ ನಮ್ಮದೇ ಕ್ಷೇತ್ರ ಹೆಂಗ್ರಿ ಸೋತ್ರಿ ಅಂತಂದರೆ ಬಾ ಅಂತ ಉತ್ತರ ಕೊಡೋಕ್ಕಾಗಲ್ಲ. ಅದಕ್ಕೆ ಹೈಕಮಾಂಡ್ ನಾಯಕರು ತಲೆ ಮೇಲೆ ಜವಾಬ್ದಾರಿ ಹಾಕ್ಬಿಟ್ರು. ನೀವುಂಟು, ಅಭ್ಯರ್ಥಿಗಳುಂಟು, ಇಬ್ಬರು ಹೆಸರು ಕಳಿಸಿದ್ದೀವಿ, ಯಾರನ್ನಾದರೂ ಆಯ್ಕೆ ಮಾಡಿ, ಯಾರನ್ನಾದರೂ ಮನವೊಲಿಸಿ ಅಂತ. ಇನ್ನು ಬಾಗಲಕೋಟೆ ಸಮಸ್ಯೆ ಯಾಕೆ ಅಂತ ನೋಡೋದಾದರೆ, ದಿವಂಗತ HY ಮೇಟಿ ಅವರ 4 ಮಕ್ಕಳ ಮಧ್ಯೆ ಟಿಕೆಟ್ಗೆ ಪೈಪೋಟಿ. ಎಗೇನ್ ನಿಮಗೆ ಇಲ್ಲಿ ಕುಟುಂಬ ರಾಜಕಾರಣ, ಕುಟುಂಬದ ವಿಚಾರವೇ. 4 ಜನ ಮಕ್ಕಳು, 4 ಜನ ನನಗೆ ಬೇಕು ಅಂತಂದರೆ ಯಾರಿಗೆ ಕೊಡೋದು? ಮೇಟಿಯವ್ರ ಕುಟುಂಬಕ್ಕೆ ಅಂತಂದರೆ ಜೈ, ಮೇಟಿಯವ್ರ ಕುಟುಂಬದವರೇ 4 ಜನ ನನಗೆ ಬೇಕು ಅಂತ ಕೂತ್ರೆ ಸೊ ಅಲ್ಲಿ ಸಮಸ್ಯೆ ಆಗಿದೆ. CM ಸಿದ್ದರಾಮಯ್ಯನವ್ರು ಕರೆಸಿದ್ರು 4 ಜನ, ಬಂದ್ರಪ್ಪ ಇಲ್ಲಿ ಮಾತಾಡೋಕ್ಕಿದೆ ನಿಮ್ಮ ಹತ್ರ ಅಂತ. ಒಪ್ಪಲಿಲ್ಲ ಒಬ್ಬರು, ಇಲ್ಲ ಆಗದೇ ಇಲ್ಲ, ಬೇಕೇ ಬೇಕು, ನನಗೆ ಬೇಕು ಅಂತ ಕೂತರು ಒಬ್ಬರು ಮಗಳು. ಸೊ ಆಂತರಿಕ ಸಮೀಕ್ಷೆ ಅನುಸಾರ ಪುತ್ರ ಉಮೇಶ್ ಮೇಟಿಗೆ ಟಿಕೆಟ್ ನೀಡೋದಕ್ಕೆ ನಿರ್ಧರಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ನಾಯಕರಿಗೆ ಕಳಿಸಿದ್ದಾರೆ. ಹೈಕಮಾಂಡ್ ನಾಯಕರು ಇದನ್ನು ಏನು ಮಾಡ್ತಾರೆ ಅನ್ನೋದನ್ನು ನೋಡಬೇಕಾಗತ್ತೆ. ಇವ್ರ ಜಗಳದಲ್ಲಿ ಖಂಡಿತ 3ನೇವ್ರಿಗೆ ಲಾಭ ಆಗತ್ತಾ? 3ನೇವ್ರು ಕಾಯ್ಕೊಂಡು ಕೂತಿದ್ದಾರೆ BJPಯವರು. ಮಾಡಿ ನೀವು ಎಷ್ಟು ಜಗಳ ಮಾಡ್ತಿರೋ ಮಾಡಿ, ನಮಗೆ ಲಾಭ ಅದು ಅಂತ ಕಾಯ್ಕೊಂಡು ಕೂತಿದ್ದಾರೆ. ಗೊತ್ತಿಲ್ಲ, ತನ್ನದೇ ಕ್ಷೇತ್ರವನ್ನು ಉಳಿಸಿಕೊಳ್ಳೋದಕ್ಕೆ ಇವತ್ತು ಕಾಂಗ್ರೆಸ್ ಅಕ್ಷರಶಃ ಒದ್ದಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಾರಣ ಕುಟುಂಬ ಮತ್ತು ಅಲ್ಲಿನ ಹಿಂದಿನ ಕೆಲವೊಂದಷ್ಟು ಈ ಆಶ್ವಾಸನೆ, ಭರವಸೆಗಳು, ಇದು ಕೂಡ ಸಮಸ್ಯೆ. ನೋಡಿ, ದಾವಣಗೆರೆ ಟಿಕೆಟ್ ಘೋಷಣೆ ಮುನ್ನವೇ ಇಬ್ಬರು ನಾಮಪತ್ರ ಬೇರೆ ಸಲ್ಲಿಕೆ ಮಾಡಿಬಿಟ್ಟಿದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆ ಆಗುವ ಮುನ್ನವೇ ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಚಿವ SS ಮಲ್ಲಿಕಾರ್ಜುನ ಅವರ ಪುತ್ರ ಎಂ ಸಮರ್ಥ್ ಶಾಮನೂರು ಅವರು ಶುಕ್ರವಾರ ನಾಮಪತ್ರ ಸಲ್ಲಿಸಿದರೆ, ಇನ್ನೊಬ್ಬ ಆಕಾಂಕ್ಷಿ ಸಾದಿಕ್ ಪೈಲ್ವಾನ್ ಅವರು ಕೂಡ ಉಮೇದುವಾರಿಕೆಯನ್ನು ಸಲ್ಲಿಕೆ ಮಾಡಿದ್ದಾರೆ. ನೋಡಿ, ಇವರ ಕುಟುಂಬ ಎಷ್ಟೋ ವರ್ಷಗಳಿಂದ ರಾಜಕಾರಣ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವಾಗ ಏನು ಮಾಡಬೇಕು, ಏನು ಮಾಡಿದ್ರೆ ಏನಾಗತ್ತೆ, ಪಕ್ಷಕ್ಕೆ ಮುಜುಗರ ಆಗುವಂಥ ವಿಚಾರ ಯಾವುದು, ಇದೆಲ್ಲವೂ ತುಂಬ ಚೆನ್ನಾಗಿ ಗೊತ್ತಿದೆ ಅವರಿಗೆ. ಆದರೂ ಕೂಡ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ. ರಾಜ್ಯದ ಉಪಚುನಾವಣೆ ದಿನಾಂಕ ಘೋಷಣೆ ಆಗ್ತಾ ಇದ್ದಂತೆ ರಾಜಕೀಯ ಚಟುವಟಿಕೆಗಳು ಗರಿಗೆರೆದಿದೆ. ಕಾಂಗ್ರೆಸ್ನಿಂದ ಸಚಿವ SSCM ಪುತ್ರ ಸಮರ್ಥ್ ಸಾದಿಕ್ ಪೈಲ್ವಾನ್ ಉಮೇದುವಾರಿಕೆ B-ಫಾರಂ ಸಿಗುವ ವಿಶ್ವಾಸವನ್ನು ಇದೇ ಸಂದರ್ಭದಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಇದು ಏನಾಗುತ್ತೆ, ಏನು ಕತೆ ಆಗುತ್ತೆ, ಹೈಕಮಾಂಡ್ ನಾಯಕರು ಇದನ್ನು ಹೆಂಗೆ ಬಗೆಹರಿಸ್ಕೊಳ್ತಾರೆ, ತಮ್ಮದೇ ಕ್ಷೇತ್ರವನ್ನು ಹೇಗೆ ತಮ್ಮ ಹತ್ರನೇ ಉಳಿಸ್ಕೊಳ್ತಾರೆ ಅನ್ನೋದನ್ನು ನೋಡಬೇಕಾಗತ್ತೆ.